ಒಳ್ಳೆ ಗುರುವಿನ ಲಕ್ಷಣಗಳೇನು ಸರ್? ವಾಟ್ ಡು ಎಕ್ಸ್ಪೆಕ್ಟ್ ಫ್ರಮ್ ಅ ಟೀಚರ್? ಅತ್ಯಂತ ಒಳ್ಳೆ ಗುರು ಆಗಬೇಕಾದ್ರೆ ಆತ ತನ್ನನ್ನು 3 ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಮೊದಲು, ನಿಮ್ಮ ವಿಷಯದ ಬಗ್ಗೆ ಪ್ರೀತಿ ಇದೆಯಾ? ಯಾವ ವಿಷಯ ಬಗ್ಗೆ ಪಾಠ ಮಾಡ್ತೀರಿ ಅದ್ರ ಬಗ್ಗೆ ನಿಜವಾಗೂ ಪ್ರೀತಿ ಇದೆಯಾ? ಬರೀ ತುಟಿ ಮಾತಿಗೋಸ್ಕರ ಕೆಲಸ ಸಿಕ್ತು, ಸಂಬಳ ಸಿಕ್ತು ಅಂತ ವಿಷಯ ಪ್ರೀತಿ ಮಾಡೋದಲ್ಲ. ಕೆಲಸ ಇಲ್ಲದೆ ಹೋದ್ರೂ ಕೂಡ ವಿಷಯ ಪ್ರೀತಿ ಮಾಡ್ತಿದ್ದ ಅನ್ನೋದೊಂದು. ನಿನ್ನ ವೃತ್ತಿ ಬಗ್ಗೆ ಅಭಿಮಾನ ಇದ್ದರೆ ನೀವು ಒಳ್ಳೆ ಮೇಷ್ಟ್ರಾಗ್ತೀರಿ. 3ನೇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂದರೆ, ನನ್ನ ವಿದ್ಯಾರ್ಥಿಗಳನ್ನು ನನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡ್ತೀನ ನಾನು ಅಂತ. ಮಕ್ಕಳಷ್ಟಾದರೂ? ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಇರಬೇಕಾದ್ರೆ. ಯಾವ ಮೇಷ್ಟ್ರು ತನ್ನ ಮಕ್ಕಳನ್ನ ಅನನ್ಯವಾಗಿ ಪ್ರೀತಿ ಮಾಡ್ತಾನೋ ಅವನು ಅತ್ಯಂತ ಸಮರ್ಥ ಶಿಕ್ಷಕ ಆಗ್ತಾನೆ. ಸರಿ, ಮಕ್ಕಳಷ್ಟು ಪ್ರೀತಿಸೋರು ಆ ಥರ ಎಕ್ಸಾಂಪಲ್ಸ್ ನೀವು ನೋಡಿದ್ರಾ ನಿಮ್ಮ ಪರ್ಸನಲ್ ಲೈಫಲ್ಲಿ? ನಾನು ನೋಡಿದ್ದೀನಿ. ನನ್ನ ತಂದೆ ಸರ್ಕಾರಿ ನೌಕರದಾರರು, ಬಹಳ ಪ್ರಾಮಾಣಿಕ ನೌಕರದಾರ ಆದ್ರಿಂದ ಮೇಲೆ ಮೇಲೆ ಟ್ರಾನ್ಸ್ಫರ್ ಆಗೋದು. ಸರಿ. ಬೆಳಿಗ್ಗೆ ನಮ್ಮ ತಂದೆ ಎದ್ದು ಹಿಂದಿನ ದಿವಸದ ಪೇಪರ್ ಎಲ್ಲ ಓದ್ತಾ ಇದ್ರು. ಊರಲ್ಲಿ ಇಲ್ಲದೆ ಹೊರಗೆ ಪೇಪರ್ ಓದಿ, ಅರೆ ರಿಸಲ್ಟ್ ಬಂದ್ಬಿಟ್ಟಿದೆ SSLC, ಇವ್ ನಂಬರ್ ಏನು? ಪೇಪರ್ ನೋಡಿದ್ಲು. ಆಕೆ ಖಾತ್ರಿ ಇತ್ತು ತಮ್ಮನಿಗೆ ರ್ಯಾಂಕ್ ಬರುತ್ತೆ ಅಂತ. ನೋಡಿದ್ಲು 10 ರ್ಯಾಂಕು ಇಲ್ಲ. ಅಯ್ಯೋ ಪಾಪಿ, ರ್ಯಾಂಕ್ ತಪ್ಸ್ಕೊಂಡ ಇವನು. ಫಸ್ಟ್ ಕ್ಲಾಸ್ ಬಂದಿರ್ತಾನೆ ಅಂತ ಅಲ್ಲಿ ನೋಡಿದ್ಲು, ಅಲ್ಲೂ ಇಲ್ಲ. ಅಯ್ಯೋ ಫಸ್ಟ್ ಕ್ಲಾಸು ಇಲ್ಲ, ರ್ಯಾಂಕು ಇಲ್ಲ. ಸೆಕೆಂಡ್ ಕ್ಲಾಸ್ ನೋಡಿದ್ರು, ಅಲ್ಲೂ ಇಲ್ಲ. ಪಾಸ್ ಆದ್ರೆ ಸಾಕಪ್ಪ ಇವನು ಅಂತ ನೋಡಿದ್ರು, ಪಾಸು ಆಗಿಲ್ಲ. SSLC ಫೇಲ್ ನಾನು. ಅಂತ ಅಕ್ಕ ಅಮ್ಮ ಅಳೋಕೆ ಶುರು ಮಾಡಿದ್ರು. ಅಪ್ಪನಿಗೆ ಕೋಪ. ಒಂದು ಅರ್ಧ ತಾಸು ನನ್ನ ತಂದೆ ನೆನಪಾಯಿತು ನಾನು ಒಬ್ಬನೇ ಮಗ ಅಂತ. ಆಮೇಲೆ ಬೈಬಾರ್ದು ಅಂತ ತೀರ್ಮಾನ ಮಾಡಿಕೊಂಡ್ರು. ಆಗಿನ ಕಾಲದಲ್ಲಿ ನಮಗೆ ಸಹಾಯ ಮಾಡ್ಬೋದಾದರೂ ಹೆಡ್ ಮಾಸ್ಟರ್ ಮಾತ್ರ. ಫೋನ್ ಮಾಡಿ ಮಾಡಿ ನೋಡಿದ್ರು, ಫೋನ್ ಹತ್ತಲಿಲ್ಲ. ತಂದೆ ನಾನು ಧಾರವಾಡಕ್ಕೆ ಬಂದ್ವಿ. ಸ್ಟಾಫ್ ರೂಮಲ್ಲಿ ನಮ್ಮ ಹೆಡ್ ಮಾಸ್ಟರ್ ಕೂತಿದ್ರು, ಗಣಿತ ಟೀಚರ್ ಕೂತಿದ್ರು. ಒಳಗೆ ಹೋಗಿ ನಿಂತ್ಕೊಂಡೆ. ಬೈದರು. ನಾಚಿಕೆ ಬರಲ್ಲ ನಿನಗೆ? ಇಡೀ ವರ್ಷ ಕಲಿಸಿದ್ದೀನಿ ಗಣಿತ, ನಿನಗೆ 30 ಮಾರ್ಕ್ಸ್ ತೊಳೆ ಯೋಗ್ಯತೆ ಇಲ್ಲ, 13 ಬಂದಿದೆ, 13 ಅಂತ ಬೈದರು. ಆಗ ಗೊತ್ತಾಯ್ತು ಯಾವ ವಿಷಯ ಫೇಲ್ ಆಗಿದ್ದೀನಿ ನಾನು ಅಂತ. ಬೈದು ಹೊರಗೆ ಕಳಿಸಿದ್ರು. ನಮ್ಮ ತಂದೆಯನ್ನು ಕರೆದು ಅವ್ರಿಗೂ ಬೈದರು. ಜವಾಬ್ದಾರಿ ಬೇಡ ಸ್ವಾಮಿ ನಿಮಗೆ? ಆ ಹುಡುಗ ಫೇಲ್ ಆಗಿದ್ದಾನೆ, ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ. ನಿಮ್ಮ ಮನೆಗೆ ನಾನು 3 ದಿವಸ ಹೋಗಿದ್ದೀನಿ, ದಯವಿಟ್ಟು ಗಮನಿಸಿ. ನನ್ನ ಮೇಷ್ಟ್ರು ನನ್ನ ಮನೆಗೆ ಹೋಗಿದ್ದಾರೆ. 3 ದಿವಸ ನಿಮ್ಮ ಮನೆಗೆ ಹೋಗಿದ್ದೀನಿ, ಕೀಲಿ ಹಾಕ್ಕೊಂಡು ಹೋಗಿದ್ದು. ಹುಡುಗನ ಗತಿ ಏನಾಗುತ್ತೆ ನೋಡಿ? ಫೇಲ್ ಆಗೋನಲ್ಲ, ರ್ಯಾಂಕ್ ಬರಬೇಕು ಅವನಿಗೆ. ಕಮ್ಮಿ ಬಂದಿದೆ. ರೀಟೋಟ್ಲಿಂಗ್ ಅಪ್ಲೈ ಮಾಡೋದಕ್ಕೆ 5 ದಿವಸ ಕೊಟ್ಟಿರೋದು. ಚಿಂತೆ ಮಾಡಬೇಡಿ, ನಾನೇ ಶಾಲೆಗೆ ಬಂದು ಪಾಲಕ ಅಂತ ಅಪ್ಲಿಕೇಶನ್ ತುಂಬಿ 5 ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ SSLC ಬೋರ್ಡಿಗೆ. ನನಗೆ ಆ ದಿವಸ ನೆನಪಿದೆ ಸರ್. 21ನೇ ಮೇ, ಕುದೀತದೆ ಬಿಸಿಲು. ಮನೇಲಿ ಕೂತ್ರೆ ರಸ್ತೆ ಕಾಣಿಸ್ತಿತ್ತು. ಡಾಂಬರ್ ಕರಿಗೆ ಮೃಗಜಲ ಹಾಯ್ತಾ ಇದೆ ರಸ್ತೆ ಮೇಲೆ. ಕಾದು ಹಂಚಾದಂಗಾಗಿದೆ ರಸ್ತೆ. ನನ್ನ ಮೇಷ್ಟ್ರು ಬರೋದು ಕಾಣಿಸ್ತು. ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ದಪ್ಪ ಕನ್ನಡಕ, ಎಡಗೈಯಲ್ಲಿ ಧೋತ್ರ ಚುಂಗ್ ಇಟ್ಕೊಂಡಿದ್ದಾರೆ, ಬಲಗೈಯಲ್ಲಿ ಚಪ್ಪಲಿ ಇಟ್ಕೊಂಡಿದ್ದಾರೆ. ಕುಣ್ಕೊಂಡು ಬೆವರು ಸುರಿಸ್ಕೊಂಡು ಬರ್ತಾ ಇದ್ದಾರೆ. ನನ್ನ ಪ್ರೀತಿ ಮೇಷ್ಟ್ರಿಗೆ ಡಯಾಬಿಟಿಸ್, ಹೆಬ್ಬಟ್ಟಿ ಗಾಯ ಮಾಡ್ಕೊಂಡು ಇಷ್ಟು ದಪ್ಪ ಆಗಿದೆ. ಬೇಗ ನಡೆಯೋಕೆ ಆಗ್ತಾ ಇಲ್ಲ ಚಪ್ಪಲಿ ಹಾಕ್ಕೊಂಡು. ಬೇಡ ಅಂತ ಚಪ್ಪಲಿ, ಉಸಾಬ್ರಿ ಬೇಡ ಅಂತ ಕೈಲಿ ಹಿಡ್ಕೊಂಡು ಬಂದಿದ್ದಾರೆ. ಪಾಪ ಕಾಲಿಗೆಲ್ಲ ಗುಳ್ಳೆ ಆಗಿರ್ಬೇಕು ಅವರಿಗೆ. ಎಲ್ಲಿ ಹೋಗ್ತಿದ್ದಾರೆ ಮೇಷ್ಟ್ರು ಅಂದ್ಕೊಂಡೆ. ನನ್ನ ಮನೆ ಕಡೆ ತೀರ್ಕೊಂಡ್ರು. ಹೊಸ್ತಲ ಆಚೆಗೆ ಚಪ್ಪಲಿ ಎಸೆದು ಒಳಗೆ ಬಂದ್ಬಿಟ್ರು. ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರಾದಂಥ ಮೇಷ್ಟ್ರು ಹೀಗೆ ಮನೆಗೆ ಬಂದರೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಎದ್ದು ನಿಂತ್ಕೊಂಡ್ಬಿಟ್ಟೆ. ಮುಂದೆ 5 ನಿಮಿಷ ಆದದ್ದನ್ನು ನನ್ನ ಜೀವನದ ಕೊನೆ ಕ್ಷಣದವರೆಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಮಾತು ಆಡಲಿಲ್ಲ. ಮೇಷ್ಟ್ರು ಸೀದಾ ನನ್ನ ಕಡೆ ಬಂದರು. ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಮಗು ಥರ ಬಿಕ್ಕಿ ಅಳೋಕೆ ಶುರು ಮಾಡಿದರು. ಯಾಕೆ ಅಳ್ತಾರೆ ಮೇಷ್ಟ್ರು ಅಂತ ಗೊತ್ತಿಲ್ಲ. ಪಾಪ ಏನೋ ತೊಂದರೆ ಆಗಿರಬೇಕು ಅಂತ ನನಗೊಳು ಬಂದ್ಬಿಡ್ತು. ಒಂದು 2-3 ನಿಮಿಷ ಆದ್ಮೇಲೆ ನಾನು ಹಿಂಗೆ ಹೊರಗೆ ತಳ್ಳಿ ಜೇಬಲ್ಲಿ ಕೈ ಹಾಕಿ ಒಂದು ಪೇಪರ್ ತೆಗೆದ್ರು. ನೋಡು ಚಂಡಾಲ್ರು ಏನು ಮಾಡಿದ್ರು ನಿನ್ನ ಜೀವನಕ್ಕೆ ಅಂತ ಕೊಟ್ಟರು. ಅದು ಬೋರ್ಡಿಂದ ಬಂದಂಥ ಟೆಲಿಗ್ರಾಮ್. ನಿನ್ನ ರಿಸಲ್ಟು ಫೇಲಿಂದ 8th ರ್ಯಾಂಕ್ ಆಗಿದೆ, ನಿನ್ನ ಕ್ಯುಮುಲೇಟಿವ್ ಕಾರ್ಡ್ ಕರೆಕ್ಷನ್ ಕೊಡು ಅಂತ ಬಂದಿದ್ರು. ನನಗೆ 8th ರ್ಯಾಂಕ್ ಬಂದಿದ್ದೆ ಸ್ಟೇಟಿಗೆ. ಆದರೆ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಹೇಳೋದಾದರೆ ಆ ಕ್ಷಣಕ್ಕೆ ನನಗೆ ರ್ಯಾಂಕ್ ಬಂತು ಅಂತ ಸಮಾಧಾನ ಆಗಿರಲಿಲ್ಲ. ನನ್ನ ಮೇಷ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ಅದು ಭಾಳ ದೊಡ್ಡದು ಅನಿಸ್ಬಿಡುತ್ತೆ ನನಗೆ. ತನ್ನ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಿದಂಥ ಮೇಷ್ಟ್ರು. ಇವತ್ತು ನಾನು ಪ್ರತಿಯೊಂದು ಕ್ಷಣ ನೆನೆಸ್ತೇನೆ. ನಾನು ಮೇಷ್ಟ್ರಾಗಬೇಕು ಅಂತ ತೀರ್ಮಾನ ಮಾಡಿದ್ದು ಅವತ್ತು. ನನ್ನ ಜೀವನದಲ್ಲಿ ಬೇಕಾದಷ್ಟು ಅವಕಾಶ ಇತ್ತು. ಆದರೆ ನಾನು ಪ್ರತಿಜ್ಞೆ ಮಾಡಿದ್ದು, ನಾನು ಬದುಕಿದ್ರೆ ನನ್ನ ಮೇಷ್ಟ್ರಾಗಿ ಆಗಬೇಕು ಅಂತ. ಒಂದೇ ಪ್ರಾರ್ಥನೆ ಭಗವಂತನಲ್ಲಿ, ಅಂದರೆ ನನ್ನ ಮೇಷ್ಟ್ರು ನನಗೇನು ಪ್ರೀತಿ ತೋರಿಸಿದ್ರೋ ಅದರ 100ನೇ 1 ಭಾಗ ನನ್ನ ವಿದ್ಯಾರ್ಥಿಗಳಿಗೆ ನಾನು ತೋರಿಸಿದ್ರೆ ನನ್ನ ಜೀವನ ಸಾರ್ಥಕ ಅನಿಸ್ಬಿಡ್ತು. ಸರ್, ನಾನು ಎಷ್ಟೊಂದು ಶಿಕ್ಷಕರನ್ನ ಭೇಟಿ ಮಾಡಿದೆ. ಕೆಲವ್ರ ಅಭಿಪ್ರಾಯ ಏನಿದೆ ಅಂದರೆ ಇದು ಥ್ಯಾಂಕ್ಲೆಸ್ ಜಾಬ್ ಕೊನೆಗೆ ಅಂತ ಹೇಳ್ತಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ಥ್ಯಾಂಕ್ಲೆಸ್ ಜಾಬ್ ಅಲ್ಲ ಸರ್, ಈಸ್ ದ ಮೋಸ್ಟ್ ವಂಡರ್ಫುಲ್ ಜಾಬ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್. ಅದಕ್ಕೊಂದು ಉದಾಹರಣೆ ಹೇಳಿದರೆ ಬಹುಶಃ ಅದು ಸ್ಪಷ್ಟ ಆದಿತ್ತು. ಏನು? ನಾನು ಹುಡುಗಾಗಿದ್ದಾಗ ನನ್ನ ಅಜ್ಜ ಬಹಳ ಶ್ರೇಷ್ಠ ಮೇಷ್ಟ್ರು ಆಗಿದ್ದವರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಭಾಳ ಒಳ್ಳೆಯ ಹೆಸರು ಮಾಡಿದವರು. ಈ 62ನೇ ಇಸ್ವಿ ಹೊತ್ತಿಗೆ ಚೀನಾ ದಾಳಿ ಆಯಿತು ಭಾರತದ ಮೇಲೆ. ಮೊದಲನೇ ಬಾರಿಗೆ ಭಾರತದಲ್ಲಿ ರೇಷನ್ ಸಿಸ್ಟಮ್ ಬಂತು. ಅಕ್ಕಿ, ಸೀಮೆ ಎಣ್ಣೆ ಮತ್ತು ಸಕ್ಕರೆ ಕ್ಯೂದಲ್ಲಿ ನಿಂತ್ಕೊಂಡು ಕೊಂಡ್ಕೋಬೇಕು. ಧಾರವಾಡದಲ್ಲಿ ಇದ್ವಿ. ಡಿಸ್ಟ್ರಿಕ್ಟ್ ಬ್ಯಾನ್ ಅಂತ ಒಂದಿತ್ತು ಅವಾಗ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗೋಂಗಿಲ್ಲ ವಸ್ತುಗಳನ್ನು ಅಂತ. ಆಗ ಬಿಜಾಪುರದಿಂದ ಒಂದು ಪತ್ರ ಬಂದಿತ್ತು ನಮ್ಮ ಮನೆಗೆ. ಯಾರೋ ನಮ್ಮ ಹತ್ತಿರ ಸಂಬಂಧಿ ಹೆಣ್ಮಗಳಿಗೆ ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗಲ್ಲ, ಒಂದಿಷ್ಟು ಅಕ್ಕಿ ಕಳಿಸ್ತೀರಾ ಅಂತ ನಮ್ಮ ಅಜ್ಜನಿಗೆ ಪತ್ರ ಬರೆದಿದ್ರು. ಆತನಿಗೆ ಕಾಯ್ದೆ ಗೊತ್ತು, ಕಾಯ್ದೆ ಪ್ರಕಾರ ತೊಗೊಂಡು ಹೋಗೋಕ್ಕೆ ಬರಲ್ಲ,
ಅದರ ಕರಳು ಕೇಳಬೇಕಲ್ಲ. ಏನು ಮಾಡಿದ, ಹಾಸಿಗೆ ಸುರುಳಿ ಮಾಡಿದ, ಜಮಖಾನೆ ಹಾಸಿ ಬಟ್ಟೆ ಹಾಕಿ 4 ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟಿ ಒಂದು ಹಾಸಿಗೆ ಸುರುಳಿ ಮಾಡಿ ನಾನು ಕರ್ಕೊಂಡು ಹೋದ. ಬಿಜಾಪುರದಲ್ಲಿ ಇಳಿದ್ವಿ ಟ್ರೈನಲ್ಲಿ. ನಿಮ್ಮ ಕಣ್ಮುಂದೆ ಬರ್ಬೇಕು ಚಿತ್ರ. ಹೆಗಲ ಮೇಲೆ ಚೀಲ ಇಟ್ಕೊಂಡಿದ್ದಾನೆ, ಬಲಗೈಯಲ್ಲಿ ನಾನು, 2 ಲಗೇಜ್ ಅವು. ಬೇಗ ನಡಿ ಅಂತ ಇದ್ದಾನೆ. ಎಲ್ಲಿ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೋ ಅಂತ ಹೆದರಿಕೆ ಅವನಿಗೆ. ಇನ್ನೊಂದು ಸ್ವಲ್ಪ ಹೋಗಿದ್ರೆ ದಾಟಿ ಬಿಡ್ತಿದ್ವಿ ಸ್ಟೇಷನ್ನು. ಯಾರೋ ಹೆಗಲ ಮೇಲೆ ಕೈ ಇಟ್ಟಂಗಾಯ್ತು. ತಿರುಗಿ ನೋಡಿದ್ರೆ ಪೊಲೀಸ್. ಆ ಪೊಲೀಸ್ ಹೇಳಿದ, ಬರ್ರಿ ಸಾಹೇಬ್ರು ಕರೀತಾರೆ ನಿಮ್ಮನ್ನ ಅಂತ. ಸಾಹೇಬರು ಜೀಪ್ ಇಟ್ಟು ಹೋಗಿದ್ದಾರೆ, ಹೋಗ್ಬೇಕಂತ ಅವ್ರು ನೋಡೋದಕ್ಕೆ ಅಂತ. ನಮ್ಮ ಅಜ್ಜ ಅಳೋದೊಂದು ಬಾಕಿ. ಆಗಿನ ಕಾಲದಲ್ಲಿ ಪೊಲೀಸ್ ಜೀಪಲ್ಲಿ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ. ಈಗೆಲ್ಲ ಜನ ಪಿಕ್ನಿಕ್ ಹೋಗ್ತಾರೆ ಮತ್ತೆ ಬೇರೆ. ಆಮೇಲೆ ಆ ಜೀಪಲ್ಲಿ ಕೂತ್ ಹೋದ್ವಿ. ದೊಡ್ಡ ಮನೆ, SP ಮನೆ. ಆಗಿನ ಈಗ SP ಅಂದ್ರೆ ದೊಡ್ಡ ಪೋಸ್ಟು, ಆ ಗವರ್ನರ್ ಇದ್ದ ಹಾಗೆ. ಅದೊಂದು ಬೆಂಬಿಡದ ಭೂತ ಇತ್ತಲ್ಲ ಚೀಲ, ಅದು ಹಿಡ್ಕೊಂಡು ಅಲ್ಲಿ ಕೂತ್ಕೊಂಡ್ವಿ. ನಮ್ಮ ಅಜ್ಜ ಒಂದು ಕ್ಷಣ ಮುಖ ಒರೆಸ್ಕೋತಾ ಇದ್ದ. ಒಳಗಿಂದ ಒಬ್ಬರು ಕಾನ್ಸ್ಟೇಬಲ್ ಬಂದರು, ಬರ್ರಿ ಒಳಗೆ ಸಾಹೇಬರು ಕರೀತಾರೆ ಅಂತ. ಅಪರಾಧಿ ತಾನೇ ನನ್ನ ಅಜ್ಜ. ಕೈ ಮುಕ್ಕೊಂಡೆ ಒಳಗೆ ಹೋದ. ದೊಡ್ಡ ಹಾಲು, ಅಲ್ಲೆಲ್ಲ ಸೋಫಾ ಹಾಕಿದ್ದಾರೆ, 3 ಜನ ಕಾನ್ಸ್ಟೇಬಲ್ ನಿಂತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಒಬ್ಬ ಎತ್ತರ ಕಪ್ಪು ಮನುಷ್ಯ, ಕಲ್ಲಿ ಮೀಸೆ, ಅವನ ಪಕ್ಕದಲ್ಲಿ ಸುಂದರವಾದ ಹೆಣ್ಮಗಳೊಬ್ಳು. ಆತನೇ ಇರಬೇಕು SP ಅಂತ ಅನಿಸ್ತ ಅಜ್ಜನಿಗೆ. ಒಳಗೆ ಹೋದವನೇ ಕೈ ಮುಗಿದು, ತಪ್ಪಾತ್ರಿ ಸಾಹೇಬ್ರೆ ಅಂದ. ಆ ಆಫೀಸರ್ ನಿಂತ್ಕೊಂಡವರು ಒಂದು ಮಾತು ಆಡಲಿಲ್ಲ. ಒಂದು ಹೆಜ್ಜೆ ಮುಂದೆ ಬಂದವರು ದೀರ್ಘದಂಡ ನೆಲದ ಮೇಲೆ ಮಲ್ಕೊಂಡು ಕಾಲು ಹಿಡ್ಕೊಂಡ್ಬಿಟ್ರು ಅಜ್ಜಂದು. ನಮ್ಮ ಅಜ್ಜನ ಗಾಬರಿ, ಯಾರು ಇವರು ಅಂತಾನೆ. ಆ ಪೊಲೀಸೆಲ್ಲ ಸಾಹೇಬರು ಅಂತಾರೆ. ಇಲ್ಲಿವರೆಗೂ ಸಾಹೇಬ್ರ ಕಾಲಿಗೆ ಮತ್ತೊಬ್ಬರು ಬಿದ್ದದನ್ನು ನೋಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರು ಕಾಲಿಗೆ ಬಿಡೋದು ನೋಡಿರಲಿಲ್ಲ. ಅಜ್ಜ ಹೇಳ್ರಿ ಸಾಹೇಬ್ರ ಅಂದ. ಸಾಹೇಬ್ ಎದ್ದು ನಿಂತ್ಕೊಂಡ. ನನ್ನ ಕಣ್ಣು ಮುಂದೆ ಕಟ್ಟಿದಂಗೆ ಇದೆ ಚಿತ್ರ ಅದು. ಹಿಂಗೆ ಕೈ ಮುಕ್ಕೊಂಡು ನಿಂತವನು, ಕಣ್ಣಲ್ಲಿ ನೀರು ಸುರಿತಾ ಇತ್ತು ಅವನಿಗೆ. ಸರ್ ನನ್ನ ಗುರುತು ಸಿಕ್ತು ಸರ್ ನಿಮಗೆ ಅಂತ ಕೇಳ್ದ. ಇಲ್ರಿ ಸಾಹೇಬ್ರ ಗುರುತು ಸಿಗಲಿಲ್ಲ ಅಂತ ನಮ್ಮ ಅಜ್ಜ ಅಂದ. ನಾನು ಸರ್ ಭೀಮಾ. ಯಾ ಭೀಮಾ? ನಾನು ಸರ್ ಮುರುಗೋಡು ಭೀಮ್ಯಾ. ನಿಮ್ಮ ಮನೆಯೊಳಗೆ ಇದ್ನಲ್ರಿ ಸರ್, ನೀವೇ ನನಗೆ ಊಟಕ್ಕೆ ಹಾಕಿ ಪಾಠ ಕಲಿಸಿದ್ರಲ್ಲ ಅಂದ. ಅಂದ ತಕ್ಷಣ ನಮ್ಮ ಅಜ್ಜ ಕೈ ಮುಗಿದಿದ್ರಲ್ಲ, ಒಂದು ಕೈ ಕೆಳಗೆ ಬಂತು. ಎತ್ತಿ ಪಟಾರ್ ಅಂತ ಕಪಾಳಿಗೆ ಹೊಡೆದು, ಎಲ್ಲ ಮಗನ ಪೊಲೀಸ್ ಆಗಿಯೇನೋ ಅಂತ ನಮ್ಮ ಅಜ್ಜ. ನನಗೆ ಹೆದರಿಕೆ ಅಂದರೆ ಆತ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು ಅಂತ. ಆದ್ರೆ ಹೊಡಿಲಿಲ್ಲ. ಅವನು ಇನ್ನೂ ಬಿಕ್ಕಿ ಒಳಗೆ ಶುರು ಮಾಡಿದ. ಸರ್ ನೆನಪದ್ರಿ ಸರ್, ನಮ್ಮನ್ನು ಯಾರೂ ಮುಡ್ಸ್ಕೋತಿರ್ಲಿಲ್ಲ ಊರಲ್ಲಿ. ನಮ್ಮಪ್ಪ ನೆಲ ಕಸ ಗುಡಿಸ್ತಾ ಇದ್ದ. 4ನೇ ಆದ್ಮೇಲೆ ನೀನು ಬಂದ್ಬಿಡೋ, ನಿನಗೂ 8 ಕೊಡ್ತಾರೆ ದಿವಸಕ್ಕೆ ಅಂತ ಕರೆದ. ನೀವು ಮನೆಗೆ ಬಂದು ನಮ್ಮ ತಂದೆ ಹತ್ರ ಜಗಳಾಡಿ, ಹುಡುಗ ಬುದ್ಧಿವಂತಿದ್ದಾನೆ ಬಿಡಿಸ್ಬೇಡ ಅಂತ ಹೇಳಿ ಮನೇಲಿ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಿಸಿದ ನೆನಪದ ಸರ್ 7ನೇ ಕ್ಲಾಸ್ವರೆಗೂ. 7ನೇ ಕ್ಲಾಸ್ ಅವನು ಶಾಲೆ ಇರಲಿಲ್ಲ ಊರಲ್ಲಿ. ಬಿಜಾಪುರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲ್ ಫೀಸ್ ಕಟ್ಟಿ ಬಂದದ್ದು ನೆನಪದ ಸರ್. ನೀವು ಹಾಗೆ ಮಾಡದೇ ಇದ್ದಿದ್ರೆ ಇವತ್ತಿಗೆ ಇನ್ನೂ ನಾನು ಕಸ ಗುಡಿಸ್ಕೊಂಡೇ ಇರ್ತಿದ್ದೆ ಸರ್ ಅಂದ್ಬಿಟ್ಟು ತನ್ನ ಹೆಂಡತಿಗೆ ಹೇಳ್ದ, ದಿನ ದೇವ್ರ ಪೂಜೆ ಅಂತೆಲ್ಲ ಬಿಡು, ಇವರೇ ನನ್ನ ದೇವರು, ಕಾಲು ಹಿಡ್ಕೊ ಅಂದ. ಹಿಡ್ಕೊಂಡು ನಮ್ಮ ಅಜ್ಜ ಅವನು ಅಪ್ಪಿಕೊಂಡ್ರು. ಇಬ್ಬರು ಅಳ್ತಾ ಇದ್ರು. ನನ್ನ ಕಣ್ಮುಂದೆ ಕಟ್ಟಿದಂಗಿದೆ ಸರ್ ಅದು. ಒಂದು ಕಡೆಗೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆ ಆದರೆ, ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಇನ್ನೊಂದು ಕಡೆಗೆ. ನನಗೆ ಆಗಲೇ ಕೇಳಿದ್ರಲ್ಲ ಥ್ಯಾಂಕ್ಲೆಸ್ ಜಾಬ್ ಅಂತ, ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನನ್ನ ಅಜ್ಜ ಆ ಭೀಮನ ಭೇಟಿ ಆದದ್ದು 30 ವರ್ಷಗಳ ನಂತರ ಇರಬೇಕು. 30 ವರ್ಷ ಹಿಂದೆ ಹಾಕಿದಂಥ ಪ್ರೀತಿಯ ಬೀಜ ಇವತ್ತು ಬೆಳೆದು ಹೆಮ್ಮರಾಗಿ ನಿಂತ್ಕೊಂಡಿದೆಯಲ್ಲ. ಅದರಿಂದ ನಾವು ಬೀಜ ಹಾಕುವಾಗ ಮನಸ್ಸಲ್ಲಿ ಕಸಿವಿಸಿ ಬೇಡ, ಕಿರಿಕಿರಿ ಬೇಡ, ಪ್ರೀತಿಯಿಂದ ಒಳ್ಳೆ ಹಾಗೆ ಖಂಡಿತ ಆಗುತ್ತೆ. ಒಳ್ಳೆ ಬೀಜ ಒಳ್ಳೆ ಹಣ್ಣೆ ಕೊಡ್ತದೆ. ಸೋ ನೈಸ್. ಸೊ ಇನ್ನೊಂದು, ಪೇರೆಂಟ್ಸ್ ಏನು ನಿರೀಕ್ಷೆ ಮಾಡ್ತೀರಾ ನೀವು ಆಸ್ ಅ ಟೀಚರ್? ನಾನು ಒಂದೇ ಕೈ ಮುಗಿದು ಬೇಡ್ಕೊಳ್ಳೋದು, ದಯವಿಟ್ಟು ನಿಮ್ಮ ಮಕ್ಕಳ ಕಣ್ಣಲ್ಲಿ ಶಿಕ್ಷಕರನ್ನ ಸಣ್ಣವರನ್ನಾಗಿ ಮಾಡಬೇಡಿ. ಅಂದ್ರೆ ಸರ್, ಈಗ ತಂದೆ ಯಾವುದೋ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಜನರಲ್ ಮ್ಯಾನೇಜರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಅವನೇನೋ ಟೀಚರು, ಎಲ್ಲ ಕೂಡ 1,800 ರೂಪಾಯಿ ಸಂಬಳ ಅವನಿಗೆ. ಅವನೇ ನಾ ಹೇಳ್ತೀನಿ ತಗೋ, ನಮ್ಮ ಮನೆ ಪಕ್ಕದಲ್ಲಿ ನಾನು ಹೇಳ್ತೀನಿ. ಅವನು ಕೆಲವೊಂದ್ಸಲ ಟೀಚರ್ಸ್ ಬಗ್ಗೆ ಹಗುರವಾಗಿ ಮನೆಯಲ್ಲಿ ಮಾತಾಡ್ತೀವಿ, ಏಕವಚನದಲ್ಲಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗುಗೆ ಶಿಕ್ಷಕರ ಬಗ್ಗೆ ಅಭಿಪ್ರಾಯ ಕಮ್ಮಿ ಆಗ್ತದೆ. ಒಂದು ಸಲ ಮಗುಗೆ ಶಿಕ್ಷಕರಲ್ಲಿ ನಂಬಿಕೆ ಹೋಗ್ಬಿಟ್ರೆ ಶಿಕ್ಷಕ ಕಲಿಸಿದ್ದು ಯಾವುದು ಮಕ್ಕಳಿಗೆ ಮುಟ್ಟಲ್ಲ, ಅದು ಬೇಕಿಲ್ಲ. ಅದರಿಂದ ದಯವಿಟ್ಟು ಶಿಕ್ಷಕರ ಬಗ್ಗೆ ನಿಮಗೆ ಏನು ತಕರಾರಿದ್ರೆ ಅವ್ರ ಕಡೆನೇ ಹೋಗಿ ಮಾತಾಡಿ. ಮಗು ಮುಂದೆ ಕೆಟ್ಟದಾಗ ಮಾತಾಡಬೇಡಿ. ಶಾಲೆ ಯಾವ ವಾತಾವರಣದ ಬಗ್ಗೆನೂ ಮಕ್ಕಳ ಮುಂದೆ ಮಾತಾಡಬೇಡಿ. ಶಾಲೆಗೆ ಅದು ದೇವಸ್ಥಾನ ಇದ್ದಂಗೆ, ಮಗುಗೆ ದೇವಸ್ಥಾನ ಶಾಲೆ, ಅದ್ರ ಬಗ್ಗೆ ತಪ್ಪು ಮಾತಾಡೋದು ಬೇಡ. ಇನ್ನೊಂದು, ನೀವು ಶಿಕ್ಷಕರನ್ನ ಭೇಟಿ ಆದರೂ ಕೂಡ ನೀವು ಅವ್ರ ಕೃತಜ್ಞತೆಯಿಂದ ಮಾತಾಡಿಸಿ. ನಿಮ್ಮ ಮಗುವನ್ನು ಒಂದು ವ್ಯಕ್ತಿತ್ವವನ್ನಾಗಿ ಮಾಡುವಂಥವ್ರು ಅವರು. ಆದ್ದರಿಂದ ಆ ಗೌರವ ಇರಲಿ. ಆತನ ಕಲಿಕೆ ನಿಮ್ಗಿಂತ ಕಮ್ಮಿ ಇರ್ಬೋದು, ಆತನ ಜಗತ್ತಿನ ದೃಷ್ಟಿ ನಿಮ್ಗಿಂತ ಸಣ್ಣದಾಗಿರ್ಬೋದು, ಆದರೆ ಆತ ಒಂದು ದೊಡ್ಡ ಕೆಲಸ ಮಾಡ್ತಿದ್ದಾನೆ. ಒಬ್ಬ ಮಗುನ ಒಬ್ಬ ಸಮರ್ಥ ನಾಯಕನನ್ನಾಗಿ ಮಾಡ್ತಾನೆ. ಫಿಸಿಕ್ಸ್ ಕೆಮಿಸ್ಟ್ರಿ ಹೇಳ್ಕೊಡೋದು ಒಂದು ಕಡೆ. ಅಪಾರ್ಟ್ ಫ್ರಮ್ ದ್ಯಾಟ್, ಅವರ ಪರ್ಸನಲ್ ಲೈಫಲ್ಲಿ ಅಥವಾ ಅವ್ರ ಬಿಹೇವಿಯರ್ಲಿ ಹೇಗಿರಬೇಕು ಅನ್ಸುತ್ತೆ ನಿಮಗೆ ಟೀಚರ್ಸ್? ಒಂದು ಗಮನ ಶಿಕ್ಷಕರು ಇಡಬೇಕಾದದ್ದು ಅಂದರೆ, ಪ್ರತಿಯೊಂದು ಮಗು ನಿಮ್ಮನ್ನು ಗಮನಿಸಿ ನೋಡುತ್ತದೆ.
ನೀವು ಮೇಷ್ಟ್ರ ಆದಾಗ ನಿಮ್ಮ ದುರ್ಬೀನ್ ಕೆಳಗೆ ಇರ್ತೀರಿ. ಹಾ. ನಿಮ್ಮ ವ್ಯಕ್ತಿ ಜೀವನ ಕೂಡ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು ಹಾರ್ವರ್ಡ್ ಸ್ಕೂಲ್ ಆಫ್ ಎಜುಕೇಶನ್ ಹೋದಾಗ ಅಲ್ಲಿ ಡಾಕ್ಟರ್ ಕ್ಯಾಥಲೀನ್ ಅಂತ ಡೀನು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಟುಡೇ. ಅಲ್ಲಿ ಹೋದಾಗ ನಾನು ಪಾಠ ಮಾಡಿ ಮುಗಿದ್ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ತಮ್ಮ ಯೂನಿವರ್ಸಿಟಿ ಬಗ್ಗೆ, ಯಾಕೆ ಹಾರ್ವರ್ಡ್ ರಿಮೇನ್ಸ್ ನಂಬರ್ 1 ಅಂದ್ರೆ ಒಂದು ಕ್ವಶನೇರ್ ಮಾಡ್ತಾರೆ, ನಮ್ಮ ಶಾಲೆ ಬಗ್ಗೆ ಅಭಿಪ್ರಾಯ ಏನು ನಿಮ್ದು ಅಂತ ಎಲ್ಲರನ್ನೂ ಕೇಳ್ತಾರೆ. ನೋಡಿದೆ, ಚೆನ್ನಾಗಿತ್ತು. ನಾನು ಒಂದು ಕ್ವಶನ್ ಸೇರಿಸ್ಬೋದಾ ಇದಕ್ಕೆ ಅಂತ ಕೇಳಿದೆ. ಏನು ಅಂತ ಕೇಳಿದ್ರು. ಒಂದು ಕ್ವಶನ್ ಹಾಕಿದ್ರು, ಡು ಯು ಥಿಂಕ್ ದಿ ಪರ್ಸನಲ್ ಲೈಫ್ ಆಫ್ ಎ ಟೀಚರ್ ಮೇಕ್ಸ್ ಅನ್ ಇಂಪ್ಯಾಕ್ಟ್ ಆನ್ ಯುವರ್ ಲರ್ನಿಂಗ್ ಅಂತ. ಅಂದ್ರೆ ಶಿಕ್ಷಕರ ವೈಯಕ್ತಿಕ ಜೀವನ ನಿಮ್ಮ ಕಲಿಕೆ ಮೇಲೆ ಪ್ರಭಾವ ಬೀರ್ತದ ಅಂತ ಒಂದು ಕ್ವಶನ್ ಹಾಕಿ ಅಂದೆ. ಯಾಕೆಂದ್ರೆ ಅದೇನಾಗ್ಲಿಕ್ಕಿಲ್ಲ, ಬಿಕಾಸ್ ಟೀಚರ್ ಇಸ್ ದ ಟೀಚರ್, ಪರ್ಸನಲ್ ಲೈಫ್ ಇಸ್ ಪರ್ಸನಲ್ ಲೈಫ್ ಅಂದ್ರು. ಹಾಕಿ ನೋಡಿ ಅಂದೆ. ಹಾಕಿ ನೋಡಿ 6 ತಿಂಗಳು ನನ್ನ ಮೇಲ್ ಕಳಿಸಿದ್ದಾರೆ ಅವರು. ಬಹಳ ಒಳ್ಳೆ ಪ್ರಶ್ನೆ ಇದು. 89% 89 ಜನ ಹುಡುಗರು ಹೇಳಿದಾರಂತೆ, ಪರ್ಸನಲ್ ಲೈಫ್ ಆಫ್ ಎ ಟೀಚರ್ ಮೇಕ್ಸ್ ಅನ್ ಇಂಪ್ಯಾಕ್ಟ್ ಆನ್ ಮೈ ಲರ್ನಿಂಗ್. ನೋಡಿ, ಹಿಂದಿನ ದಿವಸ ಮೇಷ್ಟು ಕುಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ರಸ್ತೆ ಮೇಲೆ, ಮರುದಿವ್ಸ ಕ್ಲಾಸಲ್ಲಿ ಪಾಠ ಮಾಡಿದಾಗ ಹಿಂದಿನ ದೃಶ್ಯ ಪುನರಾವರ್ತನೆ ಆಗ್ತಾ ಇರುತ್ತೆ ಕ್ಲಾಸ್. ಎಷ್ಟು ಒಳ್ಳೆ ಚೆನ್ನಾಗಿ ಫಿಸಿಕ್ಸ್ ಟೀಚ್ ಮಾಡಿದ್ರೆ ಇಟ್ ಡಸಂಟ್ ಮ್ಯಾಟರ್. ಒಬ್ಬ ಶಿಕ್ಷಕ ತನ್ನ ವ್ಯಕ್ತಿಶಃ ಜೀವನವನ್ನು ಎಷ್ಟು ಶುದ್ಧವಾಗಿ ಇಟ್ಕೋತಾನೋ ಅಷ್ಟು ಒಳ್ಳೆ ಮೇಸ್ಟ್ ಆಗ್ತಾನೆ. ಅದಕ್ಕೆ ನಾನು ಹೇಳೋದು, ಬಿಫೋರ್ ಯು ಬಿಕಮ್ ಎ ಗುಡ್ ಟೀಚರ್ ಯು ಶುಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಮನುಷ್ಯನಾಗೋದೊರ್ತು ಒಳ್ಳೆ ಶಿಕ್ಷಕ ಆಗೋಕೆ ಸಾಧ್ಯವೇ ಇಲ್ಲ. ನನ್ನ ಗೆಳೆಯ ಒಬ್ಬ ಬೇರೆ ದೇಶದಿಂದ ಬಂದಿದ್ದ. ಅವ್ನು ಭೇಟಿಯಾಗಿ ಹೊರಗೆ ಬಂದಾಗ ಒಂದು ದೊಡ್ಡ ಹಾಲ್, ಒಂದು ದೊಡ್ಡ ಓವಲ್ ಶೇಪ್ ಟೇಬಲ್ ಇದೆ. ಅಲ್ಲಿ ಮಕ್ಕಳು ಪಾರ್ಟಿ ಆಗ್ತಾ ಇತ್ತು. ಅಲ್ಲಿ ಪಾರ್ಟಿ ಮಾಡ್ಬೇಕಾದ್ರೆ ಶ್ರೀಮಂತರೇ ಇರಬೇಕು. ಎಲ್ಲ 12ರಿಂದ 14 ವರ್ಷ ಹುಡುಗರು. ಟೇಬಲ್ ತುದಿಗೆ ಒಬ್ಬ ಸುಂದರ ಹುಡುಗಿ ಕೂತಿಲ್ಲ, 13-14 ವರ್ಷ. ಆಕೆ ಮುಂದೆ ಕೇಕು, ಕ್ಯಾಂಡಲ್ ಎಲ್ಲ ಇತ್ತು. ಗೊತ್ತಾಯ್ತು ಬರ್ತ್ಡೇ ಇರಬೇಕು ಅಂತ. ನನಗೆ ಶಾಕ್ ಆದದ್ದೇನು ಅಂದ್ರೆ ಎಲ್ಲರ ಕೈಯಲ್ಲಿ ಸಿಗರೇಟ್, ಎಲ್ಲ 12-13 ಇದೆ, ಎಲ್ಲ 12-13 ವರ್ಷ ಹುಡುಗ. ನನಗೆ ಯಾಕೋ ನಾನು ಒಳಗಿದ್ದಂತ ಶಿಕ್ಷಕ ಸಾಯೋಲ್ಲ. ನಾನು ಆ ಹುಡುಗಿ ಹತ್ರ ಹೋದೆ, ಮಗು ನಿನ್ ಬರ್ತ್ಡೇನ ಇವತ್ತು ಒಂದೇ. ಹೌದು ಅಂಕಲ್ ಅಂದು. ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ, ಹುಟ್ಟುಹಬ್ಬ ಶುಭಾಶಯಗಳು ಅಂತ ಹೇಳಿದೆ. ಆಕೆ ನಕ್ ಬಿಟ್ಟು ಕೈಯಲ್ಲಿ ಒಂದು ಪ್ಯಾಕೆಟ್ ಇಟ್ಕೊಂಡು, ಚಾಕ್ಲೇಟ್ ತಗೊಳ್ಳಿ ಅಂಕಲ್ ಅಂದ್ಲು. 2 ಚಾಕ್ಲೇಟ್ ತಗೊಂಡೆ. ಆಮೇಲೆ ನಾನು ಕೇಳಿದೆ, ಅಮ್ಮ ನಿಮ್ಮ ತಾಯಿ ಗೊತ್ತಾ ನೀವು ಸಿಗರೇಟ್ ಸೇದೋದು ಅಂತ ಕೇಳಿದೆ. ನನಗೊಂದು ಥಿಯರಿ ಇದೆ ಸರ್, ಇದೊಂದು ದೊಡ್ಡ ಥಿಯರಿ ನಾನು ನಂಬ್ಕೊಂಡದ್ದು. ಎಷ್ಟೋ ಜನ ಕೇಳ್ತಾರೆ, ನಾ ಮಾಡೋ ಕೆಲಸ ಒಳ್ಳೇದಾ ಕೆಟ್ಟದಾ ಅಂತ ಕೇಳ್ತಾರೆ. ನಾನು ಸಿಂಪಲ್ ಫಾರ್ಮುಲಾ ಕೊಡ್ತೀನಿ. ನೀ ಮಾಡುವಂಥ ಕೆಲಸ ನಿಮ್ಮ ತಾಯಿಗೆ ಗೊತ್ತಾದ್ರೆ ಸಂತೋಷ ಪಡ್ತಾಳೋ ದುಃಖ ಪಡ್ತಾಳೋ? ಆಕೆ ದುಃಖ ಪಡ್ತಾಳೋ ನಿಮ್ಮ ಕೆಲಸ ಒಳ್ಳೇದಲ್ಲ. ಯಾಕೆ ನಿಮ್ಮನ್ನ ಏನೂ ಕಾರಣ ಇಲ್ಲದೆ ಪ್ರೀತಿ ಮಾಡುವಂಥ ದೊಡ್ಡ ಜೀವ ಅಂದ್ರೆ ತಾಯಿ. ಅದನ್ನ ಹೇಳಿದೆ, ನಿಮ್ಮ ತಾಯಿ ಗೊತ್ತಾ ಸಿಗರೇಟ್ ಸೇದೋದು ಅಂತ ಹೇಳಿದೆ. ತಕ್ಷಣ ಆಕೆ ಮುಖ ಬಿರ್ಸಾಯ್ತು, ನಗುವಂಥ ಮುಖ. ವೈ ಆರ್ ಯು ವರಿಡ್ ಓಲ್ಡ್ ಮ್ಯಾನ್ ಅಂತ ಕೇಳಿದ್ದು. ಅಂಕಲ್ ಓಲ್ಡ್ ಮ್ಯಾನ್ ಆದ್ರು. ನಾ ಹೇಳಿದೆ, ಚಿಂತೆ ಇಲ್ಲಮ್ಮ, ನನ್ನ ಮಗಳಾಗಿದ್ರೆ ನನ್ನ ದುಃಖ ಆಗ್ತಿತ್ತು, ಸಿಗರೇಟ್ ಸೇದು ಸರಿಯಲ್ಲ ವಯಸ್ಸಿಗೆ ಅಂದು ಹೊರಟೆ. ಒಳ್ಳೆ ಮನುಷ್ಯನ ಹುಡುಗಿ ಇರ್ಬೇಕದು. ಓಡ್ ಬಂದು ಅಂಕಲ್ ಸಾರಿ ಹಂಗೆ ಅನ್ಬಾರ್ದಾಗಿತ್ತು, ಸಿಗರೇಟ್ ಸೇದು ತಪ್ಪ ಅಂತ ಕೇಳಿದ್ಲು. ಖಂಡಿತ ತಪ್ಪಮ್ಮ, ಬೆಂಗಳೂರಲ್ಲಿ ಒಳ್ಳೆ ಹವೆ ಸಿಗಲ್ಲ, ಅಂಥದ್ರಲ್ಲಿ ನೀನು ಕೆಟ್ಟ ಹವೆ ತುಂಬ್ಕೊಳ್ಳೋದಕ್ಕೆ, ಒಂದು ನಿಕೋಟಿನ್ ಕೆಟ್ಟದದು ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಕೃಷ್ಣಮೂರ್ತಿ ಸರ್ ಯಾಕೆ ಸೇರ್ತಾರೆ ಅಂತ ಕೇಳಿದ್ಲು. ಯಾರು ಕೃಷ್ಣಮೂರ್ತಿ ಸರ್ ಅಂತ ಕೇಳಿದೆ. ನಮ್ಮ ಅತ್ಯಂತ ಪ್ರೀತಿ ಗಣಿತ ಟೀಚರ್ ಅವರು ಅಂದು. ನನಗೆ ಆಘಾತ ಆಗೋಯ್ತು. ಮರುದಿವಸ ಕೃಷ್ಣಮೂರ್ತಿನ ಕರೆದು ಹೇಳಿದೆ ಆತನಿಗೆ, ಅಪ್ಪ ನೀನು ಗಣಿತ ಕಲಿಸು ಅಂತ ಇಟ್ಟದ್ದು, ಗಣಿತ ಕಲಿಸೋದಿಗೆ ಸಿಗರೇಟ್ ಸೇದೋದು ಕಲಿಸ್ತಾ ಇದೆಯಲ್ಲ ನೀನು. ಅಂದರೆ ನಾವು ಶಿಕ್ಷಕರು ಎಷ್ಟು ಮೈ ತುಂಬ ಕಣ್ಣಾಗಿರ್ಬೇಕು ಅಂದರೆ ಮಕ್ಕಳು ಪ್ರತಿಯೊಂದನ್ನು ಗಮನಿಸ್ತಾರೆ ನಿಮ್ಮನ್ನ. ನಿಮ್ಮ ಒಳ್ಳೆ ಗುಣಗಳನ್ನು ಅನುಸರಿಸ್ತಾರೆ, ಕೆಟ್ಟ ಗುಣಗಳನ್ನು ಅನುಸರಿಸ್ತಾರೆ. ಆದ್ದರಿಂದ ಶಿಕ್ಷಕ ಆದವನು ಮೈತುಂಬ ಕಣ್ಣಾಗಿ ತನ್ನಲ್ಲಿರುವಂತಹ ಕೊರತೆಗಳನ್ನ ಆದಷ್ಟು ಕವರ್ ಮಾಡಿಕೊಂಡು ಗೊತ್ತಾಗ್ಲಾರ್ದಾಗ ಬದುಕಬೇಕು, ಅದನ್ನ ಕಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸರ್, ಒಂದು ಸಾಲಲ್ಲಿ ಗುರು ಅಂದ್ರೆ, ಈಗ ವೇದವ್ಯಾಸರ ಬಗ್ಗೆ ಹೇಳ್ತಾ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತಾರೆ. ಪ್ರದೀಪ ಗುರು. ಪ್ರದೀಪ ಅಂದ್ರೆ ದೀಪ ಅಲ್ಲ. ಯಾವುದು ತನ್ನ ಸ್ವಂತ ಶಕ್ತಿಯಿಂದ ಸದಾಕಾಲ ಉರಿತದೋ ಅದು ಪ್ರದೀಪ. ಅದರಿಂದ ಬೇರೆ ದೀಪಗಳು ಹಚ್ಕೊಳ್ಳುವಂಥದ್ದು. ಒಬ್ಬ ಶಿಕ್ಷಕ ಪ್ರದೀಪ ಆದರೆ ದೀಪಗಳು ಶಿಷ್ಯರು. ಆ ಮೇಷ್ಟ್ಗಳೇ ನೈಟ್ ವಾಚ್ಮನ್ ಆಫ್ ಸೊಸೈಟಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.